ಓ ಈಗ ಒಂದು ಶ್ಲೋಕ ಇದು ಯಾವುದು ಶ್ವೇತಾಶ್ವತರ ಉಪನಿಷತ್ತು. ಅದು ಮೂಲ ಸಿಗದವರು ತೊಂದರೆ ಇಲ್ಲ. ಇದೊಂದು ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಅದು ವಿಷ್ಣುವಾದಿಗಳು ಅಂತ ಒಂದರ್ಥ, ವೇದವಾದಿಗಳು ಇನ್ನೊಂದು. ವೇದವಾದಿಗಳು ವೇದವಾದಿಗಳು ಇನ್ನೊಂದು. ವೇದವಾದಿಗಳು ವೇದವಾದರ ಅರ್ಥ ಅಲ್ಲ. ವೇದವನ್ನು ಆಧರಿಸಿ ವಾದ ಮಾಡುವವರು ವೇದವಾದಿಗಳು. ನ್ಯಾಯವಾದಿಗಳು ನ್ಯಾಯವನ್ನು ಆಧರಿಸಿ ಮಾತನಾಡುವ. ಇವತ್ತು ನ್ಯಾಯವಾದಿಗಳು ಅಂದ್ರೆ ಅಪಾತತ ಅರ್ಥ. ನ್ಯಾಯ ಹೇಳೋದೇ ಅಪರೇಟ್ ಬಿಡಿಗೆ ಅಷ್ಟೇ, ಒಳಗಿಲ್ಲ. ಹೆಸರು ನ್ಯಾಯವಾದಿಗಳು ಎಲ್ಲರೂ ಇರ್ತಾರೆ ಪಾಪ. ಎಷ್ಟು ಪ್ರೊಫೆಷನ್ ಬಿಡ್ತಾರಲ್ಲ. ಇಷ್ಟು ಸುಳ್ಳು ಹೇಳೋಕ್ಕಾಗಲ್ಲ ನಮ್ಮ ಕೈಲಿ ಅಂತೇಳಿ ಪೂರ್ತಿ ಕೋರ್ಸ್ ಮುಗಿಸ್ಕೊಂಡು ಕೆಲಸಕ್ಕೆ ಸೇರಿ 4 ದಿವಸ ಕೆಲಸ ಮಾಡಿ ಸ್ಟಾರ್ಟ್ ಮಾಡೋದು ಕೆಲಸ ಬೇಡವರು. ಕೆಲವರು ಭಾರಿ ಲೈಕ್ ಮಾಡ್ತಾರೆ, ಅದು ಬೇರೆ. ಅದೇ ಕೆಲವರು ಪ್ರೊಟೆಕ್ಟ್ ಪಾಸಿಟಿವ್ ತೋರಿಸ್ತಾರೆ. ಬಂದ ಹೇಳ್ತಾರೆ ಕೇಸ್ ನಾನು ತಗೊಳ್ಳೋದಿಲ್ಲ, ಸರಿ ಇಲ್ಲ, ಯಾಕೆ ಕಾಂಪ್ರಮೈಸ್ ಮಾಡಿಸ್ತೀವಿ, ಈಗೆಲ್ಲ ಮಾಡಬಾರಲ್ಲ ಆ ಥರ ಹೇಳಿದ್ರೆ. ಕೆಲವರು ಏನಾದ್ರು ದುಡ್ಡು ಕೊಂಡ್ರೆ ಸಾಕು ಅಂತಿರ್ತಾರೆ. ಎಲ್ಲದರಲ್ಲೂ ಜೀವತ್ರಯ ಬಿದ್ದ ಇಟ್ಟಿದ್ದೆ. ಕಿಂಕಾರಣಂ ಬ್ರಹ್ಮ ಕುತಸ್ಮ ಜಾತ ಜೀವಾಮಕೇನ ವಚಸಂ ಪ್ರತಿಷ್ಠಾ ಅಧಿಷ್ಠಿತ ಕೇನ ಸುಖೇತರೇಷು ವರ್ತಾಮಹೇ ಬ್ರಹ್ಮವಿದೋ ವ್ಯವಸ್ಥಾಂ. ನಿನ್ನ ಓದಿದೆ ಆಗಲೇ. ಕಿಂ ಕಾರಣಂ, ಇದಕ್ಕೆಲ್ಲ ಕಾರಣ ಯಾರು? ಬ್ರಹ್ಮ ಕುತಃ, ಪರಮಾತ್ಮ ಇಲ್ಲಿಂದ ಇದ್ದಾನೆ. ನಾವೆಲ್ಲ ಕುತಸ್ಮ ಜಾತಃ, ಎಲ್ಲಿಂದ ಹುಟ್ಟಿ ಬಂದಿದ್ದೇವೆ. ಇದಲ್ಲೇ ನಮ್ಗೆ ಯೋಚನೆ ಮಾಡಬೇಕು. ಯಾರಿಂದ ಹುಟ್ಟಿ ಬಂದವರು, ಏನಾಗಿದೆ, ತಂದವರು ಯಾರು, ಒಯ್ತಾರೆ, ಪ್ರತಿ ಕ್ಷಣ ಯಾರು ನಮ್ಮನ್ನು ಕಾಪಾಡ್ತಾರೆ. ಎಲ್ಲ ಹೋಗ್ತೀವಿ, ಬೀಳ್ಬೇಕಾಗಿತ್ತು, ಹಾಗೆ ಸಪೋರ್ಟ್ ಸಿಕ್ತು. ಯಾರನ್ನ ಕಾಪಾಡಿದ್ ನಮ್ಮನ್ನೀಗ? ನಾವೇ ಕಾಪಾಡೋದಾಗಿದ್ದರೆ ಉಳಕ ಹೋಗ್ತಾನೆ ಇದ್ದೀವಿ. ಗೊತ್ತಾಯ್ತಾ? ಯಾರೋ ಕಾಪಾಡಿದ್ದಾರೆ ನಮ್ಮನ್ನ, ಅನುಭವ ಬರುತ್ತೆ. ಅಷ್ಟರ ಮಟ್ಟಿಗೆ ದೇವರು ರಕ್ಷಣೆ ಮಾಡ್ತಾರೆ. ಅದೇ ರೀತಿ ಜಾತ ಜೀವಾಮಕೇನ, ನಾವು ಬದುಕಿರೋದು ಯಾರಿಂದ? ವಚ ಸಂಪ್ರತಿಷ್ಠಾ. ವಚ ಸಂಪ್ರತಿಷ್ಠ ನೆನಪಾಗುತ್ತಾ? ಇದು ಸಂಪ್ರತಿಷ್ಠಾ ಪದ ಎಲ್ಲಿ ಬಂದಿದೆ ಅಂತ? ಎಲ್ಲಿ ಬಂದಿದೆ? ಭಗವದ್ಗೀತಾಲ್ಲಿ ಬಂದಿದೆ. ನಚ ಸಂಪ್ರತಿಷ್ಠಾ ಕಾಂತಂ ನ ಮಧ್ಯಂ ಅಂತ ಹೇಳ್ತಾ, ಅಪನಸ್ತವಾದಿಂ ಅಂತ ಹೇಳ್ತಾ ಮುಂದೆ ನಚ ಸಂಪ್ರತಿಷ್ಠಾ. ಇನ್ನು ಪೂರ್ತಿ ಅರ್ಥ ಮಾಡಿ ನಮಗೆ ಆಗೋದೇ ಇಲ್ಲ ಅಂತ. ಸಂಪ್ರತಿಷ್ಠ, ಸಂ ಏವ ಪ್ರತಿಷ್ಠ. ಸಂ ಅಂದ್ರೆ ಪರಮಾತ್ಮನ ಹೆಸರು, ಅವನೇ ಎಲ್ಲರಿಗೂ ಆಧಾರ, ಚಿತ್ರಕರ್ತನೂ ಅವನೇ. ಅಧಿಷ್ಠಿತ ಕೇನ ಸುಖೇತರೇಶು. ನಾವು ದುಃಖಕ್ಕೆ ಯಾತಕ್ಕೆ ಒಳಗಾಗ್ತೇವೆ? ಈ ಪ್ರಶ್ನೆ. ಸುಖಕ್ಕೆ ಯಾಕೆ ಒಳಗಾಗ್ತೇವೆ ಅಂದ್ರೆ ಸ್ವಲ್ಪ ಅರ್ಥ ಆಗುತ್ತೆ. ನಮ್ಗೆ ಬೇಕು ಒಳಗಾಗ್ತೇವೆ, ದುಃಖ ಬೇಡ. ಆದ್ರೂ ದುಃಖ ಯಾಕೆ ಬರುತ್ತೆ ನಮಗೆ ಈಗ ಅಂತ ಪ್ರಶ್ನೆ. ದುಃಖ ಬೇಡ ಯಾಕೆ ಬರುತ್ತೆ? ದುಃಖ ಯಾರು ತಂದ್ಕೊಡ್ತಾರಾಗಿದ್ರೆ? ಅದಕ್ಕೆ ತಮಾಷೆ ಮಾಡ್ತಾರೆ. ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನ ಕುರ್ವಂತಿ ಮಾನವ. ಮನುಷ್ಯರಿಗೆ ಪುಣ್ಯದ ಫಲ ಬೇಕು, ಪುಣ್ಯ ಮಾಡಕ್ ತಯಾರಿಲ್ಲ. ಗೊತ್ತಾಯ್ತಾ? ಪಾಪಸ್ಯ ಫಲಂ ನೆಚ್ಛಂತಿ ಪಾಪಂ ಕುರ್ವಂತಿ ಮಾನವ. ಪಾಪದ ಫಲ ಬೇಡ, ಪಾಪ ಮಾತ್ರ ಬೇಡ. ಇದು ಮನುಷ್ಯರ ಸ್ವಭಾವ. ಪುಣ್ಯ ಮಾಡದೆ ಪುಣ್ಯದ ಫಲ ಕೇಳೋದು, ಪಾಪ ಮಾಡಿ ಅದು ಫಲ ಎಫೆಕ್ಟ್ ಆಗಬಾರ್ದು ಅಂತ ಕೇಳೋದು. ಅದಕ್ಕೆ ಹಾಗಲ್ಲ. ಇದು ನಮ್ಮನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ? ನಮ್ಮ ನಿಯಂತ್ರಣ ಮಾಡ್ತಿರೋದು ಯಾರು? ವರ್ತಾಮಹೇ ಬ್ರಹ್ಮವಿದೋ ವ್ಯವಸ್ಥಾ. ಅದು ದೇವರ ಸಖ, ಯಾವಾಗಲೂ ಕಾಪಾಡ್ತಾನೆ, ಯಾವಾಗಲೂ ಅನುಗ್ರಹ ಮಾಡ್ತಾನೆ. ಭಾರಿ ಆಶ್ಚರ್ಯ ಅಂದ್ರೆ ಒಂದು ಕ್ಷಣ ಕೂಡ ಬಿಟ್ಟಿರೋದೆ. ಒಂದೆರಡು ಕ್ಷಣ ಬಿಟ್ಟಾಗಲವರ ಹೇಳ್ತಾರ, ಅಷ್ಟು ಪ್ರೊಟೆಕ್ಟ್ ಮಾಡ್ತಾರೆ. ಏನು ಕೇಳೋದಿಲ್ಲ ಪರಮಾತ್ಮ. ಈ ಮಾತು ಬಂದ ಮೇಲೆ ದೇವರು ಮತ್ತೆ ಕೇಳೋದಕ್ಕೆ ಮನಸ್ಸು ಬರೋದಿಲ್ಲ. ಯಾಕೆ? ಎಲ್ಲ ಕೆಲವು ಕೊಟ್ಟು ಫುಲ್ ಬಡಿಸ್ಬೇಕು. ದಯವಿಟ್ಟು ಹೇಳಕ್ಕೆ ಪರ್ಮಿಷನ್ ಕೊಟ್ಟರೆ ಸಾಕು ಅಂತಾರಲ್ಲ, ಹಾಗೆ ಎಲ್ಲ ಕೊಟ್ಟಾಗಿದೆ. ದೇವ್ರು ಏನು ಕೊಟ್ಟಿಲ್ಲ ಅಂತ ಇನ್ನೂ ಕೊಡ್ಬೇಕು ಅಂತ ಕೇಳ್ಬೇಕು ನಾವೀಗ. ಎಲ್ಲ ಕೊಟ್ಟಿದ್ದ, ಅದನ್ನು ಬಿಟ್ಟು ಬಿಡ್ಲಿಲ್ಲ. ಎಲ್ಲ ಸಿಗಾಗ್ ಮಾಡ್ತಾರೆ. ಫಲ ಎಲ್ಲ ಬದುಕಿಗೆ ಎಲ್ಲ ಅವಶ್ಯಕ. ಗಾಡಿ ಬೆಳಕು ಫ್ರೀ, ಅದು ಚಾರ್ಜೇ ಇಲ್ಲ, ಫ್ರೀ ಕೊಟ್ಬಿಡ್ತಾರೆ ಎಲ್ಲರಿಗೂ. ಜೊತೆಗೆಲ್ಲ ಕಾಳು ಎಂತೆಂಥ ವೆರೈಟಿ ಕೊಡ್ತಾರೆ. ತರಕಾರಿ ಬೇಕಾ, ಧಾನ್ಯ ಬೇಕಾ, ಏನ್ ಬೇಕಾದ್ರೂ ಕೊಡ್ತಾರೆ. ಬೆಳೆಯಲಿಕ್ಕೆ ಭೂಮಿ ಕೊಡ್ತಾರೆ. ಎಲ್ಲ ಮಾಡಿಕೊಂಡು ನನಗೆ ಒಪ್ಪಿಸ್ತಿಲ್ಲ ಇರ್ತಾರೆ. ಸಾಧನೆ ನೋಡೋಕೆ ಎಲ್ಲರೂ ನೋಡೋಕೆ ಬರೋ ಗತಿಯಾರಾಗಬೇಕು. ಮತ್ತೆ ಆರು ಏನ್ ಹೇಳ್ತೀವಿ ಈಗ? ಏನ್ ಹೇಳ್ತೀವಿ? ಅವ್ನು ನಮ್ಗೆ ಗೊತ್ತೇ ಇಲ್ಲ, ಅವ್ನಿಗೆ ಒಳ್ಳೇದಾಗಲಿ, ಅದೇ ಬಿತ್ತು ಅಂತ ಯಾರು ಹೇಳ್ತಾರ? ಅದೇ ಬಿತ್ತು ಅಂತ ಏನೂ ಇಲ್ಲ. ನಿಮಗೆ ಕಣ್ಣಿಗೆ ಕಾಣದೆ ಹೋದ್ರೆ ಒಬ್ಬನಿದ್ದಾನೆ, ಅಲ್ಲಿ ಅರ್ಥ ಆಗುತ್ತೆ ಇಲ್ಲ ನಮಗೆ. ಅದೇ ರೀತಿ ನಮ್ಗೆ ಕಣ್ಣಿಗೆ ಕಾಣದೆ ಎಲ್ಲ ಕೊಟ್ಟವನಿದ್ದಾನೆ. ಡೆಲಿವರರ್ಸ್ ಹೊರತು ಏನಲ್ಲ, ಅವರೇ ಕೊಡೋರಲ್ಲ, ಇವರು ತಾನೇ ಕೊಡ್ತಾನೆ. ಇದಿಷ್ಟು ಯೋಚನೆ ಮಾಡ್ತಾ ಹೊರಟ್ರೆ ಎಷ್ಟು ವಿಶೇಷವಾದ ಹಿರಿಮೆ. ವ್ಯವಸ್ಥಾ ಕಾಲ ಸ್ವಭಾವೋ ನಿಯತಿ ಯದೃಚ್ಛ ಭೂತಾನಿ ಯೋನಿ ಪುರುಷ ಇತಿ ಚಿಂತ್ಯ ಸಂಯೋಗ ಯೇಷಾಂ ನಹಿ ನತು ಆತ್ಮಭಾವ ಆತ್ಮಾಪ್ಯನೀಶಃ ಸುಖ ದುಃಖ ಹೇತೋ. ಇದೆಲ್ಲ ದ್ವಾದಶ ಸ್ತೋತ್ರ. ಅರ್ಥ ಆಯ್ತಾ? ಫುಲ್ಲು ದ್ವಾದಶ ಸ್ತೋತ್ರ. ಏನೇನಿದೆ ಸುಮ್ಮನೆ ನೋಡಿದರೆ
ಕಾಲಃ ಒಂದು ಕಾಲ, ಸ್ವಭಾವ ವಸ್ತುವಿನ ಸ್ವಭಾವ. ಎಷ್ಟೆಲ್ಲ ನೀರು ಏನು ಕೊಡು ಹರ್ಕೊಂಡು ಬರುತ್ತೆ, ಅದೇನೆ ದೇವ್ರು ಬೇಕಾದಕ್ಕೆ ಕೆಲವರು ಇದ್ದಾರಲ್ಲ. ಸ್ವಭಾವ, ಬೆಂಕಿ ಸುಡೋದು ಸ್ವಭಾವ. ನಿಯತಿ ನಿಯಮ, ನಿಯಮನ, ಎದುರಿಚ್ಛ ಅದಾಗಿ ಬರೋದು, ಕೇಳದೆ ಹೋದ್ರು ಬರೋದು. ಭೂತಾನಿ ಎಲ್ಲ ಬ್ರಹ್ಮಾದಿ ದೇವತೆಗಳು. ಯೋನಿಹಿ ಮೂಲ ಕಾರಣ. ಪುರುಷ ಇತಿ ಚಿಂತ್ಯ, ಇವಿಷ್ಟು ಕೂಡ ಕಾರಣಗಳೇ. ಆದರೆ ಮೂಲ ಕಾರಣ ಪರಮಾತ್ಮ. ಅಲ್ಲೇ ಹೇಳಿದ ಸ್ತೋತ್ರವೇದಿ ನಾಮ ಪರ್ವನ ಭವೇಶ ಹರಿ ಕಥಮಸ್ಯ ವಶೇ ಜಗತೇ ತದಹು ಇಜನಾಮ ನತಸ್ಯ ವಶೇ ಸಕಲಂ ಕಥಮೇವತ್ತು ನಿತ್ಯ ಸುಖಂ ಭವೆ. ಸ್ತೋತ್ರ ಎಷ್ಟು ಕ್ಲಿಯರ್ ಆಗಿದೆ, ಅರ್ಥ ತಂದಿರೋದು ಪೂರ್ತಿ. ಇವೆಲ್ಲ ಇರ್ಬೋದು, ದೇ ಆರ್ ಸೆಕೆಂಡರಿ. ಮತ್ತು ಆಫೀಸಲ್ಲಿ ಎಲ್ಲರೂ ಮಾಡಕ್ಕೆ ರೆಡಿ ಇದ್ದಾರೆ. ಆಫೀಸಲ್ಲಿ ಎಸ್ ಅಂತ ಅವ್ರು ಕೊಡೋರು ಏನು ಮಾಡಕ್ಕೂ ಆಗಲ್ಲ. ಟೈಪ್ ಆಗಿದೆ ಆರ್ಡರ್, ಅವ್ನು ಸ್ವಲ್ಪ ಇರು ಇದು ಮಾಡಿ ಡಿಸ್ಪ್ಯಾಚ್ ಮಾಡ ಅಂತ ಹಾಗೆ ಗೊತ್ತಿಲ್ಲ. ಯಾವ ಸ್ಟೇಜ್ ಇರಬೇಕು ಹೆಲ್ಡಪ್ ಮಾಡ್ಬೋದು, ಗೊತ್ತಾಯ್ತಾ? ರಿಪೋರ್ಟ್ ಮಾಡ್ಕೊಳ್ಳೋವರೆಗೂ ಚಾನ್ಸ್ ಇರ್ತದೆ. ದೇವರು ಅದ ಮೇಲೂ ಮಾಡ್ತಾನೆ, ಏನು ಸಮಸ್ಯೆನೇ ಇಲ್ಲ. ಕಾಲ ಸ್ವಭಾವ, ಈ ಮೂಲಕ ಹೇಳ್ತಾರ. ಕಾಲ ನಿಯಂತ್ರಣ ಮಾಡೋದು ನಿಜ, ಸುಳ್ಳು ಅಂತಲ್ಲ. ಸ್ವಭಾವ ಮಾಡೋದು ನಿಜನೇ. ಆಮೇಲೆ ಒಂದು ನಿಯಮದ ವ್ಯವಸ್ಥೆ ನಿಜನೇ. ಬ್ರಹ್ಮಾದೇವರುಗಳಿರೋದು ನಿಜನೇ. ಯಾರು ಕೂಡ ಏನಲ್ಲ ಅಂದ್ರೆ ಸ್ವತಂತ್ರರಲ್ಲ, ಮೂಲ ಕಾರಣ. ಅದಕ್ಕೆ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕಾರ. ಇದು ಅರ್ಥ ಮಾಡ್ಕೊಂಡ್ರೆ ಸೈನ್ಸ್ ಏನ್ ಮಾಡ್ತೀವಿ ಇದೆಲ್ಲ ಒಪ್ಕೊಂಡು ಮೂಲ ದೇವ್ರನ್ನೇ ಒಪ್ಲಿ. ಅದೇನಾಯ್ತು ಅದೀಗ? ಇನ್ಕಂಪ್ಲೀಟ್ ಅಲ್ಲ, ಮುಖ್ಯವಾದ ಬಿಟ್ರೆ ಎಲ್ಲ ಬಿಟ್ಟ ಹೋದ ಲೆಕ್ಕ. ಮುಖ್ಯವಾದ ವಸ್ತು ಇಲ್ಲ ಅಂದ್ರೆ ಒಬ್ಳಿಲ್ಲ. ಇವತ್ತು ಎಲ್ಲರೂ ಆಫೀಸ್ನಲ್ಲಿ ಮುಖ್ಯ ಕೆಲಸ ಆಗೋದೆ, ಅವ್ರು ಬರೋವರಿಗೆ ಏನೋ ಮಾಡಾಗಿಲ್ಲ. ಹೌದು, ಮನುಷ್ಯನಿಗೆ ಸೈನ್ಸ್ ಮಾಡಿದ ದೊಡ್ಡ ತಪ್ಪದು. ನಾವು ಏನೋ ಗಮನಿಸ್ತಾ ಇದ್ದಿದ್ರೆ ಸೈನ್ಸ್ ಹೇಳಿದ್ ನಿಜಾನೇ, ಆದ್ರೆ ಮುಂದಿನ ಭಾಗ ಬಿಟ್ಬಿಟ್ರು. ಅದನ್ನು ಕವರ್ ಮಾಡಿದ್ದೆಲ್ಲ ಏನದು. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಫಿಲಾಸಫಿ ಸ್ಟಾರ್ಟ್ಸ್ ವೇರ್ ಸೈನ್ಸ್ ಎಂಡ್ಸ್ ಅಂತ ಹೇಳ್ತಾರೆ. ಸೈನ್ಸಿನ ಕೊನೆ ಮುಕ್ತಾಯನೇ ಫಿಲಾಸಫಿ ಆದಿ. ಅರ್ಥ ಆಯ್ತಾ? ಈ ಮಾತಿನಲ್ಲಿ ಎಷ್ಟು ಅರ್ಥ ಇದೆ. ಅದು ಜನ ಮಾತ್ರ ಇವತ್ತೇನು ಸೈನ್ಸ್ ಉಪಯೋಗ ಮಾಡ್ಕೊಳ್ಳಿ, ಸೈನ್ಸನ್ನು ತಿಳ್ಕೊಳ್ಳಿಲ್ಲ, ಉಪಯೋಗ ಮಾಡ್ಕೊತಿದ್ದಾರೆ ಅಷ್ಟೇನೆ. ಸೈನ್ಸ್ ಎಲ್ಲಿಂದ ಹೇಗೆ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಯಾರು ಯೋಚನೆ ಕೂಡ ಮಾಡೋದಿಲ್ಲ. ಸ್ವಿಚ್ ಹಾಕಿದ್ರೆ ಲೈಟ್ ಬಂದು ಹೋಯ್ತು ಅಷ್ಟೇ. ಹೇಗೆ ಬಂತು ಏನಿದೆಲ್ಲ ಅಂತ ಯೋಚನೆ ಮಾಡಕ್ ಹೊರಟ್ರೆ ಕೊನೆಗೆ ದೇವರತ್ರ ಎಂಡ್ ಆಗ್ಲೇಬೇಕು. ನಾವು ಸಂಯೋಗ ಯೇಷಾಂ ತು ಆತ್ಮಭಾವ, ಇವೆಲ್ಲ ಸಂಯೋಗ ಆಗಬೇಕು. ಎಲ್ಲರಿಂದ ಆಗೋದಿಲ್ಲ. ಆತ್ಮಭಾವ, ಆತ್ಮಭಾವ ಅಂದ್ರೇನು? ಪರಮಾತ್ಮ ಅನುಗ್ರಹದಿಂದ ಆಗ್ಬೇಕಂದ್ರೆ ಸಾಧ್ಯ ಇಲ್ಲ. ಅದು ನಾವು ನಮ್ಮನ್ನು ತಗೊಂಡ್ರೆ ಆತ್ಮಾಪಿ ಅನೀಶಃ, ನಮ್ಮಿಂದ ಆಯ್ತು ಅಂತ ಹೇಳಕ್ ಹೋಗ್ಬಾರದು. ಅನೀಶಃ, ಈಶ ಅಂದ್ರೆ ಸಮರ್ಥ, ಅಸಮರ್ಥರು ನಾವು. ನಮ್ಮಿಂದ ಆಯ್ತು ಅಂತ ಸರಿಯಾಗಿ ಕೊಟ್ರೆ ಎಲ್ಲ ನಮ್ಮಿಂದ ಆಗಿಲ್ಲ ಅಂತ ಒಪ್ಕೊಳ್ಳೇಬೇಕಾಗುತ್ತೆ. ನಾಹಂಕರ್ತ ಹರಿಕರ್ತ ಮಾತನ್ನು ಹೇಳಲೇಬೇಕಾಗುತ್ತೆ. ಅನೀಶಃ ಸುಖ ದುಃಖ ಹೇತೋ, ಅಥವಾ ಸುಖ ದುಃಖ ಹೇತೋ, ಸುಖ ದುಃಖ ಮತ್ತು ಸುಖಕ್ಕೆ ಕಾರಣ ಇದೆ, ದುಃಖಕ್ಕೆ ಕಾರಣ ಇದೆ. ನಿಯಂತ್ರಣ ಎರಡಕ್ಕೂ ನಮ್ಮ ಕೈಯಲ್ಲಿ. ಸುಖ ಅನುಭವಿಸ್ಬೇಕಾದ್ರೂ ದೇವ್ರು ಕೊಡಬೇಕು, ದುಃಖ ಅನುಭವಕ್ಕೂ ದೇವ್ರು ಕೊಡಬೇಕು. ಎಲ್ಲರೂ ಏನಾಗೋದಿಲ್ಲ, ಎಚ್ಚರ ಬರೋದಿಲ್ಲ. ಸುಖ ದುಃಖ ಕೊಡೋದು ಪರಮಾತ್ಮ ಅಂದಾಗ ಸುಖವಾದಾಗೆಲ್ಲ ದೇವ್ರು ನೆನೆಸ್ಕೋಬೇಕು, ದುಃಖವಾದಾಗ ಮತ್ತೆ ದೇವ್ರು ನೆನೆಸ್ಕೋಬೇಕು. ದೇವ್ರು ಕೊಟ್ಟಿದ್ದು ಅಂತ ಹೇಳಿದಾಗ ಫಸ್ಟ್ ಏನ್ ಮಾಡ್ತೇವೆ ನಾವು? ಅದನ್ನ ಪ್ರಸಾದ ಅಂತ ಹೇಳ್ಬೋದು. ದುಃಖನೂ ಪ್ರಸಾದ, ಸುಖನೂ ಪ್ರಸಾದ. ಅಕ್ಸೆಪ್ಟ್ ಮಾಡಿಬಿಟ್ರೆ ಮುಗಿದೋಯ್ತು. ದುಃಖ ಶಬ್ದ ಅನೇಕ ಅರ್ಥ. ಮತ್ತೆ ದುಃಖ ದುಃಖ ಅರ್ಥ ಇಲ್ಲ. ಖ ಇಂದ್ರಿಯಗಳು, ಕೆಟ್ಟ ಇಂದ್ರಿಯಗಳಿದೆ, ಅಂಗಬೇಕಾದರಿದ್ದಾರೆ. ಅವ್ರು ಕೂಡ ಏನ್ ತಿಳ್ಕೊಬೇಕದನ್ನ? ಏನ್ ತಪ್ಪು ಮಾಡಿ ದೇವ್ರು ಕೊಟ್ಟಿದ್ದಾರೆ, ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಅಷ್ಟೇ. ಯಾರು ಹೇಳಿದ್ರು, ಹುಡುಗ ಯಾರ ಮನೆ ಬಂದಿದ್ದ, ಅದಕ್ಕೆ ಕಣ್ಣೆ ಕಾಣ್ತಿದ್ದಿಲ್ಲ. ಅವಾಗ ಅವನು ಅಷ್ಟು ಹೇಳ್ತಾ ಯಾವುದೋ ಮಾತುಕತೆ, ಯಾವುದೋ ಉಪನ್ಯಾಸ ಕೇಳಿದ ಜೊತೆ ಬಂದಿದ್ದ. ಇಷ್ಟಾದ್ರೂ ನಮಗೆ ದೇವ್ರ ಮೇಲೆ ಭಾರಿ ಗೌರವ. ಯಾಕೆಂದ್ರೆ ನನ್ನ ಫ್ರೆಂಡಿಗೆ ಕಣ್ಣು ಕಾಣೋದಿಲ್ಲ, ಕಿವಿನೂ ಕೇಳೋದಿಲ್ಲ. ನಾನು ಎಷ್ಟೋ ವರ್ಷ ಅಂತ ಹೇಳ್ತಾರೆ, ಪಾಸಿಟಿವ್ ತಗೋತಾರೆ. ಇದು ಬಹಳ ಮುಖ್ಯ. ನಾವೆಲ್ಲ ನೆಗೆಟಿವ್ ತಗೊಂಡಿರ್ತಾರೆ. ಮಾತೆತ್ತೆ ರೈಟ್, ಊಟ ಎಲ್ಲ ಆಯ್ತು, ನಾಳೆ ಏನ್ ಗತಿಯಪ್ಪ, ಸುಖ ಪಡೋದು ಗೊತ್ತೇ ಇಲ್ಲ ಅವರಿಗೆ. ಯಾವಾಗಲೂ ನೆಗೆಟಿವೇ ನೆಗೆಟಿವ್. ಇಷ್ಟೆಲ್ಲ ಕೊಟ್ಟ ಮುಂದಿನ ಏನೋ ಎಂತೋ ಮತ್ತೆ ಸಮಾಧಾನ ಮಾಡಿ ಹೇಗೆ ಅವ್ರಿಗೆ ಈಗ ಹಾಗಿರಬಾರ್ದು. ಯಾವಾಗಲೂ ಪಾಸಿಟಿವ್ ಆಗಿದ್ರೆ ಇದೆಲ್ಲ ಯಾರು ಮುಂದೆ ದೇವರು, ಹಿಂದೆ ಯಾವ ದೇವರು ಕಾಪಾಡಿದ್ರು ಇವತ್ತು ಅದೇ ದೇವರು ಕಾಪಾಡ್ತಾರೆ. ಇವತ್ತು ಕಾಪಾಡಿದ್ರೆ ನಾಳೆನೂ ಕಾಪಾಡ್ತಾರೆ. ಹೌದಲ್ಲ? ಅಷ್ಟೇ. ಇವತ್ತು ನೋಡಿ ಮಳೆ ಬಂತು, ಬೆಳೆ ಬಂತು, ಯಾವ್ದು ಬರಲೇ ಇಲ್ಲ, ಅಭಾವ ಬಂದು ಹೋಯ್ತಾರೆ. ದೇವ್ರ ವ್ಯವಸ್ಥೆ ಹೇಗಿಟ್ಟಿದ್ದಾರೆ. ಯಾವ್ದು ಮಳೆಗಾಲನಾಗಿದ್ದು ಏನು ಬೆಳಿತೀವಿ ನಾವು, ಯಾವ್ದು ಕೊಚ್ಕೊಂಡು ಬಿಡ್ತಾ ಇದ್ವಿ. ಅಲ್ಲಿ ಬಿಸಿಲದ್ದು ಏನು ಬೆಳೀತಿರ್ಲಿಲ್ಲ. ಚಳಿ ಇದ್ರು ಕೆಲವು ಚಳಿ ಬೆಳೆಯೋದೇ ಕೆಲವು ಪದಾರ್ಥಗಳು, ಚಳಿ ಇದ್ರು ಬೆಳೆಯೋದೇ ಇಲ್ಲ. ಹೇಗೆ ಬ್ಯಾಲೆನ್ಸ್ ಮಾಡ್ತಾನೆ ದೇವರಿದೆಲ್ಲ ಕೂಡ. ಅದನ್ನೆಲ್ಲ ಸುಮ್ಮನೆ ಮೆಕ್ಯಾನಿಕಲಿ ತಿನ್ನೋದ್ರೆ ಪಶು ಅಂತ ಕರೆಯೋದಿಲ್ಲ. ಯಾರು ದೊಡ್ಡ ಸಮಾನ ಊಟ ಮಾಡಿದ್ರು ಎಂತ
ಒಂದು ಯೋಚನೆ ಮಾಡಿ, ಹೆಸರು ಹಾಕಿದವ್ರು ಯಾರಪ್ಪ ಅಂತ ಯೋಚನೆ ಮಾಡೋಕೋ ಬೇಡವಾ? ಅವ್ನು ಯಾರಾದ್ರೂ ನನಗೇನಂತ ಹೋಗ್ಬಿಟ್ರೆ ಎಷ್ಟು ತಪ್ಪಾಗ್ಲಿಲ್ಲ, ಅದು ಇರೆಸ್ಪಾನ್ಸಿಬಲ್ ಅಂತ ಕರೀತಾರೆ. ಅದೇ ಸ್ಥಿತಿ ಇವತ್ತಾಗಿದೆ. ಅನೀಶಃ ತೇ ಧ್ಯಾನ ಯೋಗಾನುಗತ ಅಪಶ್ಯನ್ ದೇವಾತ್ಮ ಶಕ್ತಿಂ ಸಗುಣೈರ್ ನಿಗೂಢ ಯಃ ಕಾರಣಾನಿ ನಿಖಿಲಾನಿ ತಾನಿ ಕಾಲಾತ್ಮಯುಕ್ತ್ಯಾನ್ಯಧಿತಿಷ್ಠತಿ ಏಕಃ. ಉಳಿದವ್ರಿಗೆ ಗೊತ್ತಾಗುತ್ತೆ ಇದೆಲ್ಲ. ಯಾರಿಗೆ ಗೊತ್ತಾಗುತ್ತೆ ಗೊತ್ತಾ? ತೇ ಧ್ಯಾನ ಯೋಗಾನುಗತ. ಯಾರು ಧ್ಯಾನ ಯೋಗದಲ್ಲಿ ತೊಡಗಿರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಯಾರು ಮಾಡಿಸಿರ್ಬೋದು ಇದನ್ನ ಅಂತ ಕೇಳ್ತಾರೆ. ಮೊದ್ಲೇನ್ ಮಾಡ್ತಾನೆ, ಬಡಿಸೋರ್ನ ಕೇಳ್ತಾರೆ ಫಸ್ಟ್, ಯಾರು ಯಜಮಾನ್ರು ಯಾರು ಅಂತ ಕೇಳ್ತಾರೆ. ಅವ್ನು ನನಗೂ ಗೊತ್ತಿಲ್ಲ, ನಿಮ್ಮತ್ತೆ ಕರ್ಕೋತಾರೆ, ನಿನ್ನ ಯಜಮಾನ ಯಾರು ಅಂತ ಕೇಳ್ತಾರೆ. ಅವನು ಹೇಳ್ತಾರೆ, ಅವರು ಅವ್ರ ಕಾಂಟ್ಯಾಕ್ಟ್ ಸರಿ, ಆ ರೀತಿ ಮಾಡಿ. ಅದು ಭಾರಿ ಚೆನ್ನಾಗಿ ಮಾಡಿದ್ರು ಅಂತಲೂ ಹೇಳಿದವ್ರ ಮನಸ್ಸು ಬರೋದಿಲ್ಲ. ಗೊತ್ತಾಯ್ತಾ? ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಎಷ್ಟು ಕಷ್ಟ ಇದು, ಸ್ವಲ್ಪ ನೋಡ್ಬೇಕು ನಾನು ಅವ್ರನ್ನ ಅಂತ ಹೋಗ್ತಾರೆ. ತುಂಬಾ ಗಲಾಟೆ ಇದ್ದಾಗ ನೋಡಿ ಯಾರೋ ಹೋಗಿ ಅಲ್ಲೇ ಕೈ ಮುಗಿದು ಹೋಗ್ಬಿಡ್ತಾರೆ. ಯಾಕಂದ್ರೆ ಹಬ್ಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಹೋದ್ರೆ ದೇವ್ರ ಬಗ್ಗೆ ಎಷ್ಟು ತಪ್ಪಾಗುತ್ತೆ. ಅದು ಹೇಳ್ತಾರೆ ಧ್ಯಾನ ಯೋಗಾನುಗತ. ಧ್ಯಾನ ಅಂದ್ರೇನು? ಟೋಟಲಿ ಕಮಿಟೆಡ್ ಅಪ್ರೋಚ್ ಧ್ಯಾನ ಅಂತ ಕರೀತಾರೆ. ಕ್ಯಾಜುವಲ್ ಇದ್ರಲ್ಲ, ಎಲ್ಲಿ ನೋಡ್ತಿ ಅಂತ ಕೇಳ್ತಾರಲ್ಲ, ಹಾಗೆ ತುಂಬಾ ಗಮನಿಸ್ಬೇಕಾಗುತ್ತೆ. ಅದೇ ಧ್ಯಾನ ಯೋಗ ಅನುಗತ. ಧ್ಯಾನ ಯೋಗ ಗತ, ಧ್ಯಾನ ಅನುಗತ. ಪುನಃ ಪುನಃ ಧ್ಯಾನ ಮಾಡ್ತಾ ಇರ್ಬೇಕು, ಆಗ ಅರ್ಥ ಆಗತ್ತೆ. ಅಪಶ್ಯನ್, ಅದಕ್ಕೆ ದೇವ್ರು ಯಾತಕ್ಕೆ ಕಣ್ಣು ಕೊಟ್ಟ ಗೊತ್ತಾ? ಎಲ್ಲ ನೋಡು, ಇನ್ ಯಾರು ಮಾಡಿದ ಅಂತ ಯೋಚನೆ ಮಾಡು, ಕಣ್ಣು ಮುಚ್ಚು ಕಾಣ್ತಾ ಇರುತ್ತೆ. ಗೊತ್ತಾಯ್ತಾ? ಇದೆಲ್ಲ ನೋಡು, ಆಮೇಲೆ ಕಣ್ಣು ಮುಚ್ಚು. ಆಟನ್ನು ನೋಡ್ತಾನೆ, ನೋಡ್ತೇವೆ ಬರೆದವ್ರು ಯಾರಿದ್ದೀನ, ಅದೇ ಬಂತು ಅಂತ ಯಾರು ಉತ್ತರ ಕೊಡ್ತಾರ? ಬರೆದವ್ರ ಹೆಸರು ಹೇಳ್ತಾರೆ. ಕೆಲಸ ಎಲ್ಲೋ ಇರ್ತದೆ, ಕೆಲಸ ಸತ್ಯ ಹೋಗಿರ್ತಾರೆ, ಆದ್ರೂ ಕಡೆ ಹೇಳ್ತಾ ಹೋದ ಗ್ರೇಟ್ ಅಂತ ಹೇಳ್ತಾರೆ. ಯೋಚನೆ ಬರೆದವನ್ ಯಾರಿದೆ, ಚೆನ್ನಾಗಿ ಬರೆದ ಅನ್ನಲ್ಲ, ಕುತೂಹಲ ಬರ್ಬೇಕಾದ್ರೆ. ಅದೇ ರೀತಿ ಎಲ್ಲ ದೇವರ ಆಲ್ಟ್ ಹೇಗಿದೆ ಅಂತ ಕೇಳಿದ್ರೆ ವೆರೈಟಿ. ಇಂಥ ಆರ್ಟಿಸ್ಟ್ ಯಾರು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಪರ್ಫೆಕ್ಟ್ ಆರ್ಟಿಸ್ಟ್ ಪರಮಾತ್ಮ. ಆದ್ದರಿಂದ ಜನ್ಮಾದ್ಯಶ್ಯ ಇರಹ, ಇದು ಹುಟ್ಟು ಸಾವು ಎಲ್ಲವನ್ನು ಮಾಡ್ತಕ್ಕಂಥ ವ್ಯಕ್ತಿ ಪರಮಾತ್ಮನೇ. ಸಾವು ದೊಡ್ಡ ವರ, ಗೊತ್ತಾಯ್ತಾ? ಡಿಪೆಂಡೆಂಟ್ ಬಂದ್ಬಿಡ್ತು, ವಯಸ್ಸಾದ ಡಿಪೆಂಡೆಂಟ್ ಆಗ್ತಾರಲ್ಲ, ಅವ್ರಿಗೆ ಒಂದು ಭಾರಿ ಅವರಿಗೆ ಸಾಕು ಅನಿಸ್ಬಿಡೋದು, ಇರೋದು ಸಾಧ್ಯನೇ ಇಲ್ಲ. ಜನ ಎಷ್ಟೇ ಇದ್ರು ಕೂಡ ಪಾಪ ಅವ್ರಿಗೆ ನಾನು ಭಾರ ಅನ್ನೋ ಭಾವನೆ ಬರುತ್ತೆ. ಅವ್ರಿಗೆ ನಾನು ಭಾರ. ಇನ್ನು ಸಾಯದ ತಾನೇ ಸತ್ರ ಆತ್ಮ ಸೂಸೈಡ್ ಆಗುತ್ತೆ, ಮತ್ತೆ ಹೊಸ ಕೇಸ್ ಶುರುವಾಗ ಮಾಡಬಾರ್ದು. ಅದಕ್ಕೇನ್ ಮಾಡಬೇಕು? ದೇವರು ತಾವು ಕೊಟ್ಟರೆ ಅದು ಅನುಗ್ರಹ ಅಂತ ಭಾವಿಸ್ಬೇಕು. ಎಷ್ಟೋ ಜನ ಭಾರಿ ಸತ್ತೋಗ್ಬಿಟ್ಟು ಸದ್ಯ ಬದುಕಿದ, ರಕ್ತ ಬದುಕಿದ, ಸತ್ತು ಬದುಕಿದ ಅಂತಾರಲ್ಲ ಹಾಗೆ. ಸತ್ತು ಬದುಕಿ ಎಷ್ಟು ಹೊತ್ತ ನೋಡಕ್ಕಾಗ್ತಿದ್ದಿಲ್ಲ ನಮಗೆ, ಅಷ್ಟು ದುಃಖ ಆಗ್ತಿತ್ತು. ಸದ್ಯ ಅದು ಹೋಯ್ತಲ್ಲ ಅಂತ. ಧ್ಯಾನ ಯೋಗಾನುಗತ ಅಪಶ್ಯನ್, ಇದರ ಉತ್ತರ ಇದೆ. ಅದಕ್ಕೆ ಧ್ಯಾನ ಯಾತು ಧೀಮಹಿ. ಧ್ಯಾನ ಮಾಡಿದ ಮಾತ್ರ ಗೊತ್ತಾಗೋ. ಎದುರಿಗೆ ಕಾಣೋದಾದ್ರೆ ಹೇಳ್ಬೋದಾಗಿತ್ತು. ಧ್ಯಾನ ಅಂದ್ರೆ ಫಸ್ಟ್ ಮಾಡ್ಬೇಕಾದ್ದೇನೋ ಹೊರಗೆ ನೋಡೋದು ನಿಲ್ಲಿಸ್ಬೇಕು. ಪೂರ್ತಿ ಕಣ್ಬಂದು ನಿದ್ದೆ ಬಂದ್ಬಿಡುತ್ತೆ. ಆದ್ರಿಂದ ಅದನ್ನ ಮುಚ್ಚಬೇಕು, ಆಗ ಧ್ಯಾನಕ್ಕೆ ಕೊಡಬೇಕು. ಅದೆಲ್ಲ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅದು ಯಾರು ಚಿಂತನೆ ಮಾಡ್ಬೇಕೀಗ? ಮಾಡಿದವನು ಯಾರೋ ಚಿಂತನೆ ಮಾಡ್ತಾ ಹೋದ್ರೆ ಉತ್ತರ ಗೊತ್ತಾಗ ಶುರು ಆಗುತ್ತೆ. ಅದು ಅಲ್ಟಿಮೇಟ್ ಅಲ್ಲಿಗೆ. ಆಮೇಲೆ ಇನ್ಯಾರೂ ಇಲ್ಲ, ಅವನೇ ಫೈನಲ್. ಅಲ್ಲಿ ನಿಲ್ಬೇಕು. ಹೌದು, ಕ್ರಿಯಾಪದ ಧ್ಯಾನಿಸುವ ಗಾಯತ್ರಿ ಮಂತ್ರ ಅದೇ ಹಾಗೆ ಇಟ್ಟಿದ್ದು. ದೇವಾತ್ಮ ಶಕ್ತಿ ಅಪಶ್ಯನ್, ಅವರಿಗೆ ಕಂಡಿದ್ದಾರೆ ತುಂಬಾ ಜನ. ದೇವಾತ್ಮ ಶಕ್ತಿ, ದೇವರ ಪರಮಾತ್ಮನ ಶಕ್ತಿ ಅಂತ ಅವ್ರಿಗೆ ಗೊತ್ತಾಗಿದೆ. ಸಗುಣೈರ್ ನಿಗೂಢಂ, ತನ್ನ ಪರಮಾತ್ಮ ಯಾಕೆ ಕಾಣ್ತಾ ಇಲ್ಲ? ಸಗುಣೈಹಿ, ನಾನು ಇಷ್ಟಪಟ್ಟು ಕಾಣದೇ ಇದ್ದಾನೆ ಪರಮಾತ್ಮ. ಇಷ್ಟಪಟ್ಟು ಕಾಣಕ್ಕೆ ಇಷ್ಟಪಟ್ಟ ಪರಮಾತ್ಮ ಕಾಣಕ್ಕೆ ಇಷ್ಟಪಡೋದೇ ಇಲ್ಲ. ಯಾಕೆ? ಪರಮಾತ್ಮ ಸಿಂಪಲ್ ಯಾರೂ ಇಲ್ಲ. ಏನೂ ಮಾಡಿದೆ ಫೋಟೋಕ್ಕೆ ಬಂದ್ಬಿಡ್ತಾರೆ ಕೆಲವರು. ಆ ಮಾತು ಮತ್ತೆ ಅಲ್ಲಿ ಹಗಲು ಇರೋದಿಲ್ಲ, ಹೋಗ್ಬಿಡ್ತಾರೆ, ಕಾಪಿಸ್ಕೊಂಡು ಹೋಗ್ತಾರೆ ಅಷ್ಟೇ. ಕೆಲವರು ಹಾಗಲ್ಲ, ಆ ಟೈಮಿಗೆ ಎಸ್ಕೇಪ್ ಆಗಿಬಿಡ್ತಾ ಇರೋದಿಲ್ಲ. ಆ ಟೈಮಲ್ಲಿ ಸಿಗೋದೇ ಇಲ್ಲ. ಎಷ್ಟು ಇದಿರ್ತದೆ ಆ ಅಭಿನಯ. ಏನ್ ಮಹಾ ಮಾಡಿದೆ ಬಿಡಿ ಅಂತ ಹೇಳಿ ಕೇಳಿದ್ರು ಕೂಡ ಅವ್ರಿಗೆ ಗೊತ್ತಿದೆ ದೇವರು ಮಾಡಿಸ್ತ, ಪ್ರೊಜೆಕ್ಟ್ ಆಗಿರೋ ಅರ್ಥ ಇಲ್ಲ ಅಂತ ಗೊತ್ತಿದೆ. ಸಗುಣೈಹಿ ನಿಗೂಢಂ, ಬರೀ ಗೂಢ ಅಲ್ಲ, ನಿಗೂಢಂ, ಅತ್ಯಂತ ರಹಸ್ಯ. ಒಂದು ವಸ್ತು ಕಾಣ್ತಾ ಇಲ್ಲ ಅಂದ್ರೆ ಅದು ಗೂಢ. ವಸ್ತು ಸ್ವರೂಪದರೆ ಕಾಣೋದಿಲ್ಲ, ನಿಗೂಢ. ಗೊತ್ತಾಯ್ತಾ? ಬೈ ನೇಚರ್ ಇನ್ವಿಜಿಬಲ್. ದೇವರು ಹಾಗಿತ್ತು, ಕಂಡ್ರೆ ಅನುಗ್ರಹ ಹೊರತು ಬೇರೆ ಅಲ್ಲ. ಯಃ ಕಾರಣಾನಿ ನಿಖಿಲಾನಿ ತಾನಿ ಕಾಲಾತ್ಮಯುಕ್ತಾನಿ ಅಧಿತಿಷ್ಠತಿ ಏಕಃ. ಅದೇನ್ ಮಾಡಿದ್ದಾನೆ ಗೊತ್ತಾ? ನಿಖಿಲಾನಿ ಕಾರಣಾನಿ ತಾನಿ, ಏನೇನ್ ಕಾರಣಗಳಂತಿವೆ ಎಲ್ಲಾ ಕಾರಣಗಳನ್ನು ನಿಯಂತ್ರಣ ಮಾಡೋದು ಅವನೇ. ನೀರು ಬಂತು, ಆಮೇಲೆ ಬೆಂಕಿ ಬಂತು, ನೀರು ಕಾಯಿಸ್ತ, ಪಾತ್ರೆ ಇಟ್ಟ, ಕಾಯ್ತು, ಒಂದು ಸ್ಟೇಜ್ ಹೋಗ್ತಾ ಇದೆ. ಪ್ರತಿ ಸ್ಟೇಜಲ್ಲಿ ಕಂಟ್ರೋಲ್ ಮಾಡ್ತಾರೆ ಪರಮಾತ್ಮನೇ. ಅದು ಅರ್ಥ ಮಾಡ್ಕೊ. ಇದು ಅವ್ರಿಗೆ ಅರ್ಥ ಆಗುತ್ತೆ ಧ್ಯಾನ ಮಾಡಿದಾಗ.
ನಿಖಿಲಾನಿ ತಾನಿ ಕಾಲಾತ್ಮ ಶಕ್ತೀನಿ ಅಧಿತಿಷ್ಠತಿ ಏಕ ಸ್ವತಂತ್ರ. ದೇವ್ರು ಯಾರ ಸಹಾಯನೂ ಬೇಕಿಲ್ಲ. ಹಿರಿಯಕ್ಕೆ ಏನು ಅರ್ಥ ಮಾಡ್ಬಿಡ್ತಾ ಅಪಾರ್ಥ ಮಾಡ್ತಾ ಇರ್ಬೇಕಾದ್ರೆ ದೇವರೊಬ್ಬನೇ, ಬೇರೆ ಯಾರೂ ಇಲ್ಲ. ಬೇರೆ ಯಾರು ಇಲ್ಲ, ಮಾಡೋದೇನು ಯಾರು ಏನ್ ಮಾಡೋದು ಅಂತ. ಸೃಷ್ಟಿ ಯಾರು ಮಾಡ್ಬೇಕು? ಯಾರಿಗೆ ಕರುಣಾಡ? ದೇವರ ಕಾರುಣ್ಯ ಯಾರ ಮೇಲೆ? ಯಾರು ಇಲ್ಲಿ ಏನು ಕಾರುಣ್ಯ ಅದರೊಳಗೆ ಇದ್ದು ಅವರಿಗೆ ಸಹಾಯ ಕೊಟ್ಟಾಗ ಅದು ಕಾರುಣ್ಯ ಪ್ರಶ್ನೆ ಬರ್ತದೆ. ಈ ಪದಗಳಿಗೆ ಯಾವುದಕ್ಕೆ ಅರ್ಥ ಇಲ್ಲ. ಅವರೊಬ್ಬನೇ ಇದ್ದಿದ್ರೆ ಏನು ಅರ್ಥನೂ ಬರ್ತದೆ. ಅವ್ರಿಗೆ ಕಾರುಣ್ಯನ ಗುಣ ಅದನ್ನೆಲ್ಲ ಸಾಧ್ಯ, ನಿರ್ಗುಣ ಅಂತಾರೆ. ಮತ್ತೆ ಒಂದೊಂದರ ಆಗಲ್ಲೂ ದೋಷ ಹೆಚ್ಚಾಗ್ತಾ ಹೋಗುತ್ತೆ. ಏನೋ ಎಲ್ಲ ಇಲ್ಲಿದೆ ನಿಖಿಲ ಅಂತ ಏನಿದೆ ಮೇಲೆ ಹೇಳಿದ ಎಲ್ಲಾ ಕಾರಣಗಳನ್ನು ಕೂಡ ಕಾಲ, ಸ್ವಭಾವ, ಆಮೇಲೆ ನಿಯತಿ, ಭೂತ ಎಲ್ಲವನ್ನೂ ಕೂಡ ನಿಯಂತ್ರಣ ಮಾಡುವುದು. ತ್ರಿವ್ಯಂ ಕರ್ಮಚ ಕಾಲಸ್ಯ ಸ್ವಭಾವೋ ಜೀವ ಏವಚ ಯದನ ಗ್ರಹತ ಸಂತಿ ನ ಸಂತಿ ಯದುಪೇಕ್ಷೆ. ಅದು ಬೇರೆ. ನಿಖಿಲ ಅದು ಎಲ್ಲಾ ಗುಣಗಳು ಕೂಡ ಪೂರ್ಣ. ನಿಖಿಲ ಶಬ್ದ ಕಾಲ್ ಅಂತ ಅಷ್ಟೇ ಅರ್ಥ. ಎಲ್ಲಿ ಉಪಯೋಗಿಸ್ತಾರೆ ಅದ್ರ ತಕ್ಕಂತೆ ಹೊಂದಿಸಿ ಅರ್ಥ ಮಾಡ್ತಾರೆ. ಯಃ ಕಾರಣಾನಿ ನಿಖಿಲಾನಿ ತಾನಿ ಕಾಲಾತ್ಮಯುಕ್ತಾನಿ. ನೋಡಿ, ಕಾಲ ಆತ್ಮವಾದ ಏನಿದೆಯಲ್ಲ ಅವನ್ನ ಅಧಿತಿಷ್ಠತಿ ಏಕ, ಅದನ್ನ ಮೆಟ್ಟಿ ನಿಂತಿದ್ದಾನೆ. ಬರೀ ಜೊತೆಗಿದ್ದಾನಲ್ಲ, ಮೆಟ್ಟಿದ್ದಾನೇನು ಅದೆಲ್ಲ ಇವನ ಕೆಳಗೆ, ಇವನ ಮೇಲಿದ್ದಾನಾದ್ರಿಂದ ಇವನು ಹೈಯೆಸ್ಟ್ ಅಂತ. ಅದು ಅತಿತಿಷ್ಠತಿ ಅಧ್ಯಕ್ಷ. ಅಧ್ಯಕ್ಷ ಇಷ್ಟೇ ಅಧ್ಯಕ್ಷ ಆಗಿ ಆಗ್ತಾರೆ ಅಲ್ಲ, ಅದು ಪೊಸಿಷನ್. ಅದು ಅದೇ ಅಧ್ಯಕ್ಷ ಬರೀ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಅದು ದೇವರ ಮಹಿಮೆ. ಯಾವ ಉಪನಿಷತ್ತು ನೋಡಿದ್ರು ಕೂಡ ಅರ್ಥ ಆಗಿದೆ. ಅದು ಮತ್ತೆ ಉಳಿದಿದ್ದು ನಾಡಿದ್ದು.